ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಅವರ್ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಇನ್ನು ಮುಂದೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಹೆಚ್ಚಳ ಆಗುತ್ತಾ, ಈ ಗೃಹಲಕ್ಷ್ಮಿ ಸ್ಕೀಮ್ ಲೇಟೆಸ್ಟ್ ಅಪ್ಡೇಟ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಎಲ್ಲ ಗೃಹಿಣಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅವರು ಊಹೆನೂ ಮಾಡೋಕ್ಕಾಗದಿರುವಂಥ ಒಂದು ಗುಡ್ ನ್ಯೂಸ್ ಇದೆ. ಕೇಂದ್ರದ ಒಂದು ಮಹತ್ವದ ಸಮಿತಿ ಏನು ಹೇಳಿದೆ ಅಂತ ಅಂದರೆ, ಆರ್ಥಿಕ ಸಲಹಾ ಸಮಿತಿ ಅಂತ ಏನು ಹೇಳ್ತೀವಿ, ಎಕನಾಮಿಕ್ ಅಡ್ವೈಸರಿ ಕಮಿಟಿ, ಈ ಒಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳೊಂದಾದಂಥ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಿದೆ. ಹಾಗಾದರೆ ಈ ಒಂದು ಯೋಜನೆಯ 2,000 ರೂಪಾಯಿ ಹಣ ಇನ್ನು ಮುಂದೆ ಹೆಚ್ಚಳ ಆಗುತ್ತಾ, ಯಾವಾಗ ಹೆಚ್ಚಳ ಆಗುತ್ತೆ, ಎಷ್ಟು ಹೆಚ್ಚಳ ಆಗ್ಬೋದು, ಹಾಗೆ ಈ ನಮ್ಮ ಅಧಿಕಾರಿಗಳು ಈ ಒಂದು ಗೃಹಲಕ್ಷ್ಮಿ ಪರಿಶೀಲನೆಗೆ ಯಾವಾಗ ಮನೆ ಮನೆ ಭೇಟಿ ಮಾಡ್ತಾರೆ, ಅವರು ಬಂದ ಸಮಯದಲ್ಲಿ ನಾವು ಯಾವೆಲ್ಲ ದಾಖಲೆಗಳನ್ನ, ಆ ಪ್ರಮುಖ 3 ದಾಖಲೆಗಳು ಏನೇನು ತೋರಿಸ್ಬೇಕು, ಯಾವಾಗ ಬರ್ತಾರೆ, ಈ ಹಣ ಎಷ್ಟು ಹೆಚ್ಚಳ ಆಗುತ್ತೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬ ಗೃಹಿಣಿಯರು ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಬೇಕು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಮಾಮೂಲಿ ಕಮೆಂಟು, ಲೈಕು, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಯಾಕಂದರೆ ಈ ಥರದ ಹೊಸ ಹೊಸ ಮಾಹಿತಿ ಅಪ್ಡೇಟ್ಗಳು ನಿಮಗೆ ತಲುಪಬೇಕಂದ್ರೆ ನೀವು ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಎಸ್ ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಆಡಳಿತ ಪಕ್ಷ ಸರ್ಕಾರ ಏನಿದೆ ಈ ಒಂದು ಜನಪರವಾಗಿ ಗ್ಯಾರಂಟಿ ಯೋಜನೆಗಳನ್ನ ಏನು ಮಾಡ್ತಾರೆ, ಈ ಒಂದು ಕೆಲವೊಂದು ಯೋಜನೆಗಳ ಬಗ್ಗೆ ಈ ವಿರೋಧ ಪಕ್ಷಗಳು ಟೀಕೆ ಮಾಡೋದು, ವಾದ ಪ್ರತಿವಾದಗಳನ್ನ ಮಾಡೋದು ಸಹಜ. ಈಗ ನಮ್ಮ BJPಯವರು, ವಿರೋಧ ಪಕ್ಷದವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. BJP ಅಂತಲೇ ಅಲ್ಲ, BJP, ಕಾಂಗ್ರೆಸ್ ಯಾವುದೇ ಒಂದು ಪಕ್ಷ, ವಿರೋಧ ಪಕ್ಷದವರು ಈ ಆಡಳಿತ ಪಕ್ಷದ ಕೆಲವೊಂದು ಯೋಜನೆಗಳಲ್ಲಿ ಟೀಕೆಗಳನ್ನ ಮಾಡ್ತಾರೆ, ಆಪೋಸ್ನ ಮಾಡ್ತಾರೆ, ವಾದಗಳನ್ನ ಮಾಡ್ತಾರೆ. ಈ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೂ ಕೂಡ ಸಾಕಷ್ಟು ವಾದಗಳಾಯಿತು, ಟೀಕೆಗಳು ಬಂತು, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಏನಂತ ಅಂದರೆ, ಈ ಒಂದು ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಆರ್ಥಿಕತೆಗೆ ಹೊರೆ ಬೀಳುತ್ತೆ, ಮತ್ತು ರಾಜ್ಯ ದಿವಾಳಿ ಆಗಿಬಿಡುತ್ತೆ, ರಾಜ್ಯದ ಅಭಿವೃದ್ಧಿ ಎಲ್ಲ ಕುಂಠಿತ ಆಗುತ್ತೆ, ಇವೆಲ್ಲ ನಾವು ಕೇಳಿದ್ದೀವಿ. ಇದೆಲ್ಲ ಸಹಜ ಬಿಡಿ, ಇದೆಲ್ಲ ಒಂದು ಕಡೆ. ಆದರೆ ಬಟ್ ಗುಡ್ ನ್ಯೂಸ್ ಇದೆ ನಮಗೆ. ಏನಪ್ಪ ಅಂತ ಅಂದರೆ, ಸ್ವತಃ ಪ್ರಧಾನಮಂತ್ರಿಗಳ ಕೇಂದ್ರದ ಒಂದು ಮಹತ್ವದ ಸಮಿತಿ, ಆರ್ಥಿಕ ಸಲಹಾ ಸಮಿತಿ ಅಂತ ಏನು ಹೇಳ್ತೀವಿ, ಎಕನಾಮಿಕ್ ಅಡ್ವೈಸರಿ ಕಮಿಟಿ, ಅವರೇ ಈ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಇದರ ಬೆನ್ನಲ್ಲೇ ಜಾಗತಿಕ ಮಟ್ಟದ ಅತಿ ದೊಡ್ಡ ಹಣಕಾಸು ಸಂಸ್ಥೆಯಾದ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಅವರು ಕೂಡ ಈ ರಾಜ್ಯ ಸರ್ಕಾರದ ಯೋಜನೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ 2 ಗುಡ್ ನ್ಯೂಸ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಇದೆ ಸ್ನೇಹಿತರೆ. ಇದು ಒಂದು ಹೆಮ್ಮೆಯ ವಿಷಯ. ಹಾಗಾದರೆ ಈ ದಿಗ್ಗಜ ಸಂಸ್ಥೆಗಳು, ವಿಶ್ವ ಬ್ಯಾಂಕ್ ಆಗಿರ್ಬೋದು, ಕೇಂದ್ರದ ಹಣಕಾಸು ಸಲಹಾ ಸಮಿತಿ, ಈ 2 ದಿಗ್ಗಜ ಸಂಸ್ಥೆಗಳು ಈ ಒಂದು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರೋದಕ್ಕೆ ಏನು ಕಾರಣ, ಇದರಲ್ಲಿ ಅವರು ಕಂಡುಕೊಂಡಿರುವಂಥ ಮುಖ್ಯವಾದ ವಿಷಯಗಳೇನು, ಸೊ ಹಾಗೆ ಈ ಒಂದು ಗೃಹಲಕ್ಷ್ಮಿ ಹಣ ಎಷ್ಟು ಹೆಚ್ಚಳ ಮಾಡಬೇಕು, ಏನೆಲ್ಲ ಹೇಳಿದ್ದಾರೆ, ಇದೆಲ್ಲದ್ರ ಬಗ್ಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಮುಖ್ಯವಾಗಿ ಈ ದಿಗ್ಗಜ ಸಂಸ್ಥೆಗಳು ಈ ರಾಜ್ಯ ಸರ್ಕಾರದ ಯೋಜನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರೋದಕ್ಕೆ ಮುಖ್ಯವಾದ ಕಾರಣ ಅಂತ ಅಂದರೆ ಮಹಿಳೆಯರ ಸಬಲೀಕರಣ. ಎಸ್, ಈ ಒಂದು ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಮನೆಯೊಡತಿಗೆ 2,000 ರೂಪಾಯಿ ಹಣ ಸೇರೋದ್ರಿಂದ ಅವರು ಆರ್ಥಿಕವಾಗಿ ಸಬಲಳಾಗ್ತಾಳೆ. ಹಾಗೆ ಅವರು ಈ ಹಣವನ್ನು ಖರ್ಚು ಮಾಡೋದಷ್ಟೇ ಅಲ್ಲ, ಅವರ ಉಳಿತಾಯದಲ್ಲೂ ಕೂಡ ಗಣನೀಯವಾಗಿ ಏರಿಕೆಯನ್ನು ಕಂಡು ಬರ್ತಾ ಇದೆ ಅಂತೇಳಿ ಈ ಒಂದು ಸಮಿತಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಾಗಾಗಿ ಈ ಸಂಸ್ಥೆಗಳು ಈ ಒಂದು ರಾಜ್ಯ ಸರ್ಕಾರದ ಯೋಜನೆಯ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಗಳಂಥ ನೇರ ನಗದು ವರ್ಗಾವಣೆ ಯೋಜನೆಗಳು ಮಹಿಳೆಯರನ್ನ ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿದೆ ಈ ಒಂದು ಯೋಜನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಸಮಿತಿ ಏನು ಹೇಳ್ತಾ ಇದೆ, ಒಂದು ಭಾಳ ಕುತೂಹಲಕಾರಿಯಾದಂಥ ಒಂದು ಅಂಶವನ್ನು ಹೇಳಿದೆ. ಇದು ನಮ್ಮ ಗೃಹಿಣಿಯರ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತ ಅಂದರೆ, ಹಣ ಹೆಚ್ಚಳದ ಪ್ರಸ್ತಾವನೆ. ಇದನ್ನು ಇವಾಗ ಕೇಂದ್ರದ ಸಲಹಾ ಸಮಿತಿ ರಾಜ್ಯ ಸರ್ಕಾರದ ಮುಂದಿಟ್ಟಿದೆ. ಹೌದು, ಪ್ರಧಾನಮಂತ್ರಿಗಳ ಈ ಒಂದು ಆರ್ಥಿಕ ಸಲಹಾ ಸಮಿತಿ ಈ ಒಂದು ಹಣ ಹೆಚ್ಚಳದ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದೆ ಸ್ನೇಹಿತರೆ. ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ, ದಿನೇ ದಿನೇ ಈಗ ಪ್ರಸ್ತುತ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಹಣವನ್ನು ಪ್ರತಿ ಮನೆಯ ಒಡತಿಗೆ ನೀಡ್ತಾ ಇದೆ. ಆದರೆ ಇವಾಗ ದಿನೇ ದಿನೇ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದನ್ನು ನಮ್ಮ ಆರ್ಥಿಕ ಭಾಷೆಯಲ್ಲಿ ಹೇಳೋದಾದರೆ ಹಣದುಬ್ಬರ, ಇನ್ಫ್ಲೇಷನ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಈ ಒಂದು ಯೋಜನೆಯ ಅಡಿಯಲ್ಲಿರ್ತಕ್ಕಂಥ 2,000 ರೂಪಾಯಿ ಹಣವನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡಬೇಕು. ಅಂದರೆ
ಹೆಚ್ಚಳ ಮಾಡಬೇಕು ಅಂತೇಳಿ ಈ ಒಂದು ನಿರ್ಧಾರವನ್ನು ಸಮಿತಿ ಇವಾಗ ರಾಜ್ಯ ಸರ್ಕಾರದ ಮುಂದಿಟ್ಟಿದೆ. ಅಂದರೆ ಈ ಯೋಜನೆ 2,000 ರೂಪಾಯಿ ಹಣ ಏನಿದೆಯಲ್ಲ ಅದನ್ನು ಪರಿಷ್ಕರಣೆ ಮಾಡಬೇಕು, ಹೆಚ್ಚಳ ಮಾಡಬೇಕು ಅನ್ನೋದು ಈ ಸಲಹಾ ಸಮಿತಿಯ ಒಂದು ವರದಿ. ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸೀಮಿತ ಅಲ್ಲ. ದೇಶದಲ್ಲಿ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇಂಥ ಯೋಜನೆ ಜಾರಿಯಲ್ಲಿದೆ. ಹೆಣ್ಣು ಮಕ್ಕಳ ಒಂದು ಖಾತೆಗೆ ನೇರವಾಗಿ ಹಣವನ್ನು ಕೊಡುವಂಥ ಇಂಥ ಯೋಜನೆಗಳು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಜಾರಿಯಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಯೋಜನೆಗೆ ವಾರ್ಷಿಕವಾಗಿ ಬಜೆಟ್ನಲ್ಲಿ 28,600 ಕೋಟಿ ರೂಪಾಯಿಗಳನ್ನ ಮೀಸಲಿಡುತ್ತಾ ಇದೆ. ಅಷ್ಟೇ ಅಲ್ಲ, ನಿಮಗೆ ಗೊತ್ತಿರ್ಬೋದು, ಈಗ ರೀಸೆಂಟಾಗಿ ಪಶ್ಚಿಮ ಬಂಗಾಳದಲ್ಲಿ ಬಂದಂಥ ಹೊಸ ಸರ್ಕಾರ BJP ಸರ್ಕಾರವೂ ಕೂಡ ಈ ಥರ ಒಂದು ಯೋಜನೆಗೆ ಬಜೆಟ್ನಲ್ಲಿ 38,000 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ಇದು ದೇಶದಲ್ಲೇ ಅತಿ ದೊಡ್ಡ ಮೊತ್ತ ಅಂತ ಹೇಳ್ಬೋದು. ಹೀಗಾಗಿ ಈ ಯೋಜನೆ ಪ್ರಸ್ತುತ ಯಶಸ್ವಿಯಾಗಿ ನಮ್ಮ ದೇಶದಲ್ಲಿ ಜಾರಿಯಲ್ಲಿದ್ದು, ಈ ಯೋಜನೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂಥದ್ದು ಈ ಕೇಂದ್ರದ ಸಲಹಾ ಸಮಿತಿ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ರಾಜ್ಯದಲ್ಲೇ ಅತಿ ಹೆಚ್ಚು ಸ್ತ್ರೀಯರಿಗೆ ಈ ಒಂದು ಹಣವನ್ನು ವಿತರಿಸ್ತಿರೋ ರಾಜ್ಯಗಳ ಪೈಕಿ ನಮ್ಮ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಇದು ಒಂದು ಖುಷಿಯ ವಿಚಾರ, ಹೆಮ್ಮೆಯ ಸಂಗತಿ. ನಿಜವಾಗಲೂ ಈ ಯೋಜನೆಯಿಂದ ಬರ್ತಿರೋಂಥ ಈ 2,000 ರೂಪಾಯಿ ಹಣ ಸಾಕಷ್ಟು ಹೆಣ್ಣುಮಕ್ಕಳ ಒಂದು ಬಾಳಿನಲ್ಲಿ ಒಂದು ಹೊಸ ಆಶಾಕಿರಣವಾಗಿ ಮೂಡಿದೆ ಸ್ನೇಹಿತರೆ. ಆದರೆ ಇದರಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂತ ಅಂದರೆ, ಸಾಕಷ್ಟು ಮಹಿಳೆಯರಿಗೆ ಈ ಒಂದು ಯೋಜನೆಯ ಹಣ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಯಾವಾಗಲೂ ಇಷ್ಟ ಬಂದಂಗೆ ಆಗ್ತಾ ಇದ್ದಾರೆ. ಇನ್ನೂ ಎಷ್ಟೋ ಜನ ಹೆಣ್ಮಕ್ಳಿಗೆ ಸಿಗ್ತಾನೇ ಇಲ್ಲ. ತುಂಬ ತೊಂದರೆಗಳಾಗ್ತಾ ಇದೆ. ಹಾಗೆ ಈ ಒಂದು ಯೋಜನೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿಯಾಗಿದೆ. ಈ ಒಂದು ಯೋಜನೆಯನ್ನು ಬಳಸ್ಕೊಂಡು ಸಾಕಷ್ಟು ಹಣ ಲೂಟಿ ಮಾಡ್ತಾ ಇದ್ದಾರೆ. ಸೊ ಅಂಥ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು. ಹಾಗೆ ರಾಜ್ಯ ಸರ್ಕಾರ ಇದರ ಕಡೆ ಗಮನ ಹರಿಸಿ ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭ ಸಿಗಬೇಕು ಅನ್ನೋದು ನಮ್ಮ ಒಂದು ವಿನಂತಿ. ಈ ಕಳೆದ 3 ವರ್ಷಗಳ ಟ್ರೆಂಡನ್ನು ಗಮನಿಸೋದಾದರೆ, ಅಂದರೆ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂತಲ್ಲ, 2023ರಿಂದ 2026ರ ಅವಧಿ, ಈ ಗೃಹಲಕ್ಷ್ಮಿ ಮಾದರಿ ಅಂತ ಯೋಜನೆಗಳನ್ನ ಅಳವಡಿಸ್ಕೊಂಡಂಥ ರಾಜ್ಯಗಳ ಸಂಖ್ಯೆ ಸುಮಾರು 5 ಪಟ್ಟು ಹೆಚ್ಚಾಗಿದೆ. ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಇವಾಗ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇಂಥ ಯೋಜನೆ ಜಾರಿಯಲ್ಲಿದೆ ಸ್ನೇಹಿತರೆ. ಇನ್ನೊಂದು ಗಮನಿಸಿ, ದೇಶಾದ್ಯಂತ ಸುಮಾರು 12 ಕೋಟಿ ಮಹಿಳೆಯರಿಗೆ ಬರೋಬ್ಬರಿ 1.7 ಲಕ್ಷ ಕೋಟಿ ಹಣವನ್ನು ಈ ಒಂದು ಯೋಜನೆಗೆ ವಿನಿಯೋಗಿಸಲಾಗುತ್ತಿದೆ, ಅಂದರೆ ಯೂಸ್ ಮಾಡ್ತಿದ್ದಾರೆ. ಇದು ಸಣ್ಣ ಮೊತ್ತವಲ್ಲ ಸ್ನೇಹಿತರೆ, ದೊಡ್ಡ ಮೊತ್ತ. ನೇರವಾಗಿ ಮಹಿಳೆಯರ ಕೈಗೆ ಈ ಒಂದು ಹಣ ಬಂದು ಸೇರುತ್ತಿರೋದ್ರಿಂದ ಅವರ ಒಂದು ಆರ್ಥಿಕ ಸಬಲೀಕರಣ, ಪ್ರತಿ ಕುಟುಂಬ ನಿರ್ವಹಣೆ, ಆರೋಗ್ಯ ನಿರ್ವಹಣೆ ಆಗಿರ್ಬೋದು, ಕುಟುಂಬ ನಿರ್ವಹಣೆ, ಮನೆ ನಿರ್ವಹಣೆ ಮತ್ತು ಮಕ್ಕಳ ಒಂದು ಎಜುಕೇಷನ್ನು ಎಲ್ಲದಕ್ಕೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಿದೆ ಈ ಒಂದು ಹಣ. ಅಂದರೆ ಈ ಒಂದು ತಿಂಗಳ 2,000 ರೂಪಾಯಿ ಹಣ ಪೂರ್ತಿ ಕುಟುಂಬದ ನಿರ್ವಹಣೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಸಣ್ಣ ಮಟ್ಟದಲ್ಲಾದರೂ ಒಂದು ಸ್ವಲ್ಪ ಖರ್ಚಿಗಾದರೂ ಆಗ್ತಾ ಇದೆ. ಅಂದರೆ ಈ ಒಂದು ಮಿಡಲ್ ಕ್ಲಾಸು ಮತ್ತು ಬಡ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದಲ್ವಾ. ಈ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿಯಲ್ಲಿ ನಾವು ಗಮನಿಸಬೇಕಂತ 4 ಪ್ರಮುಖ ಅಂಶಗಳಿವೆ. ಅದೇನು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಮೊದಲನೇದು ಉಳಿತಾಯ ಮತ್ತು ಬಳಕೆ ವೃದ್ಧಿ. ಈ ಯೋಜನೆಯ ಪರಿಣಾಮವಾಗಿ ಫಲಾನುಭವಿಗಳ ಕುಟುಂಬದ ಉಳಿತಾಯ ಮತ್ತು ಬಳಕೆ, ಸೇವಿಂಗ್ಸ್ ಆ್ಯಂಡ್ ಕನ್ಸಂಪ್ಷನ್ ಎರಡರಲ್ಲೂ ಕೂಡ ಏರಿಕೆ ಕಂಡುಬಂದಿದೆ. ನೋಡಿ, ಈ ಒಂದು ಯೋಜನೆಯ ಹಣ ಹೆಣ್ಣು ಮಕ್ಕಳ ಒಂದು ಸೇವಿಂಗ್ಸ್ ಅಂದರೆ ವರ್ಷಕ್ಕೆ 24,000 ಆಗುತ್ತೆ, ಪ್ರತಿ ತಿಂಗಳು 2,000 ಅಂತ. ಅಂದರೆ ಈ ರೀತಿ ಅವರು ಸೇವಿಂಗ್ಸ್ ಮಾಡ್ಕೊಂಬಂದು ಒಂದು ದೊಡ್ಡ ಅಮೌಂಟ್ನ ಸೇವಿಂಗ್ಸ್ ಮಾಡಿ ಅವರ ಒಂದು ಏನಾದರೂ ಒಂದು ಕೆಲಸಕ್ಕೆ ಅವರು ಈ ಒಂದು ಹಣವನ್ನು ಉಪಯೋಗ ಆಗ್ತಾ ಇದೆ. ಸೊ ಅವ್ರ ಜೊತೆಗೆ ಖರ್ಚು ವೆಚ್ಚ, ಸಣ್ಣ ಪುಟ್ಟ ಖರ್ಚು ವೆಚ್ಚಗಳು ಕೂಡ ಈ ಒಂದು ಹಣ ಯೂಸ್ ಆಗ್ತಿರೋವಂಥದ್ದು. ಎರಡನೇದು ಹಣದ ಮೊತ್ತದ ಪರಿಷ್ಕರಣೆ. ಕುಟುಂಬದ ವೆಚ್ಚ ಮತ್ತು ಹಣದುಬ್ಬರಕ್ಕೆ ಅನುಗುಣವಾಗಿ ಮಹಿಳೆಯರಿಗೆ ನೀಡುವ ಹಣದ ಮೊತ್ತವನ್ನು ಕಾಲಕಾಲಕ್ಕೆ ಪರಿಷ್ಕರಿಸಬೇಕು. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದ್ರ ಬಗ್ಗೆ ಸಮಿತಿ ಹೇಳಿರುವಂಥದ್ದು. ಈಗೇನಾಗ್ತಿದೆ, ದಿನೇ ದಿನೇ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ಖರ್ಚುಗಳು ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪರಿಷ್ಕರಣೆಯನ್ನು ಸ್ವಲ್ಪ ಹೆಚ್ಚಳ ಮಾಡಬೇಕು ಅಂತಲೂ ಕೂಡ ಹೇಳಿದೆ. ಮೂರನೇ ಪಾಯಿಂಟು, ವೆಚ್ಚ ಸಾಮರ್ಥ್ಯದಲ್ಲಿ ಭಾರಿ ಏರಿಕೆ. ಮಹಾರಾಷ್ಟ್ರ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಉದಾಹರಣೆ ತೆಗೆದುಕೊಂಡರೆ, ಈ ಯೋಜನೆ ಜಾರಿಯಾದ ಬಳಿಕ ಆ ಕುಟುಂಬಗಳ ವೆಚ್ಚ ಮಾಡುವ ಸಾಮರ್ಥ್ಯದಲ್ಲಿ ಕ್ರಮವಾಗಿ 46% ಮತ್ತು 28% ಭಾರಿ ಏರಿಕೆ ಕಂಡುಬಂದಿದೆ. ನೋಡಿ, ಈಗ 2 ಸ್ಟೇಟ್ನ ಎಕ್ಸಾಂಪಲ್ ತೊಗೊಂಡಿದ್ದಾರೆ, ಮಹಾರಾಷ್ಟ್ರ ಮತ್ತು ಒರಿಸ್ಸಾ. ಅಲ್ಲಿ ಏನಾಗಿದೆ, ಇಂಥ ಯೋಜನೆಗಳು ಜಾರಿ ಮಾಡಿರೋದ್ರಿಂದ ಈ ಒಂದು ಹಣ ಬರ್ತಿರೋದ್ರಿಂದ ಹೆಣ್ಮಕ್ಳಿಗೆ ಸೊ ಅವರ ಖರ್ಚು ಮಾಡೋವಂಥದ್ದು ಒಂದು ಸಾಮರ್ಥ್ಯ ಕೂಡ ಅದು ಕೂಡ ಜಾಸ್ತಿ ಆಗ್ತಾಯಿದೆ. ಅಂದರೆ ಈ ಒಂದು ಯೋಜನೆಯ ಹಣ ತುಂಬ ಯೂಸ್ ಆಗ್ತಾಯಿದೆ, ಅವರ ಖರ್ಚು ವೆಚ್ಚಗಳಿಗೆ ಆಗ್ತಾಯಿದೆ ಅಂತಲೇ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ 4ನೇದು, ಕೇವಲ ಹಣ ಮಾತ್ರವಲ್ಲ ಸಾಮರ್ಥ್ಯ ವೃದ್ಧಿ. ಕೇವಲ ಹಣ ನೀಡುವುದು ಮಾತ್ರವಲ್ಲ, ಈ ಯೋಜನೆಯನ್ನು ಕುಟುಂಬಗಳ ಸಾಮರ್ಥ್ಯ ವೃದ್ಧಿಗೆ, ಮಹಿಳೆಯರು ಡಿಜಿಟಲ್ ಸಾಕ್ಷರತೆಗೆ ಮತ್ತು ಸ್ವಸಹಾಯ ಸಂಘಗಳ ಜೊತೆ ಕೈ ಜೋಡಿಸಬೇಕು ಎಂದು ಸಮಿತಿ
ಸಲಹೆ ನೀಡಿದೆ. ಎಸ್, ಹೌದಲ್ವಾ? ಈ ಒಂದು ಯೋಜನೆಯ ಹಣ ನೀಡೋದು ಅಷ್ಟೇ ಅಲ್ಲ, ಇದರಿಂದ ಏನಾಗ್ತಾಯಿದೆ, ಅವರ ಒಂದು ಕುಟುಂಬದ ಸಾಮರ್ಥ್ಯ ಅದು ನಿರ್ವಹಣೆ ಆಗ್ತಾಯಿದೆ. ಅದ್ರ ಜೊತೆಗೆ ಸ್ವಸಹಾಯ ಸಂಘಗಳ ಜೊತೆ ಅವರು ಕೈ ಜೋಡಿಸ್ಬೋದು. ಈಗ ನೋಡಿ, ಕೆಲವು ಸಂಘಗಳು ಅಂತೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆಲ್ಲ ಈಗ 1,000 ರೂಪಾಯಿನೋ 2,000 ರೂಪಾಯಿನೋ ಈ ಥರ ಕಟ್ಟುವಂಥದ್ದು ಇರುತ್ತೆ. ಅದಕ್ಕೆಲ್ಲ ಈ ಒಂದು ಹಣ ತುಂಬ ಯೂಸ್ ಆಗ್ತಾ ಇದೆ ಅಂತ ಹೇಳಿರೋವಂಥದ್ದು. ಬಟ್ ಇವಾಗ ಎಲ್ಲರ ಮನಸ್ಸಲ್ಲಿ ಇರೋವಂಥ ಒಂದು ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ ಸ್ನೇಹಿತರೆ, ರಾಜ್ಯ ಸರ್ಕಾರ ಈ ಒಂದು ಕೇಂದ್ರ ಸಲಹಾ ಸಮಿತಿ ಏನೋ ಹೇಳ್ಬಿಟ್ಟಿದೆ, ಹಣದುಬ್ಬರಕ್ಕೆ ತಕ್ಕಂತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇದನ್ನು ಮಾಡುತ್ತಾ ಸಾಧ್ಯನಾ? ಈಗಾಗಲೇ ಈ ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯದ ಬೊಕ್ಕಸದ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಈ ಒಂದು ವಾರ್ಷಿಕ ಬಜೆಟ್ನಲ್ಲಿ 28,600 ಕೋಟಿ ರೂಪಾಯಿನ ಹೊಂದಿಸೋದೇ ಒಂದು ದೊಡ್ಡ ಸವಾಲಾಗಿ ಕೂತಿದೆ ರಾಜ್ಯ ಸರ್ಕಾರಕ್ಕೆ. ಅಷ್ಟೇ ಅಲ್ಲದೆ ಎಷ್ಟೋ ಹೆಣ್ಮಕ್ಳಿಗೆ ಈ ಒಂದು ಯೋಜನೆಯ ಹಣ ಸರಿಯಾಗಿ ಬರ್ತಾ ಇಲ್ಲ. ಸೊ ಈ ಥರ ಎಲ್ಲ ತೊಂದರೆಗಳಿದ್ದಾವೆ. ಸೊ ಇದನ್ನೆಲ್ಲ ರಾಜ್ಯ ಸರ್ಕಾರ ಮಾಡುತ್ತಾ? ಸೊ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಾಗ ಮತ್ತು ಈ ರಾಜ್ಯದ ಆರ್ಥಿಕ ಸ್ಥಿತಿ ಸುಧಾರಿಸಿದಾಗ ಈ ಒಂದು ಕೇಂದ್ರದ ಸಮಿತಿಯ ವರದಿಯನ್ನು ಆಧಾರವಾಗಿಟ್ಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು 2,500 ಅಥವಾ 3,000 ಅಥವಾ 4,000 ಈ ರೀತಿ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಿದರೆ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕು ಸ್ನೇಹಿತರೆ. ಬಟ್ ಇದೇ ಹೊತ್ತಿನಲ್ಲಿ ನಾನು ನಿಮಗೊಂದು ಮುಖ್ಯವಾದ ವಿಷಯ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅದೇನು ಅಂತ ಅಂದರೆ, ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈ GST ಪಾವತಿದಾರರು ಮತ್ತು ಆದಾಯ ತೆರಿಗೆ ಪಾವತಿದಾರರು ಏನಿದಾರಲ್ಲ, ಅಂಥವರ ಅನರ್ಹರನ್ನು ಪತ್ತೆ ಹಚ್ಚೋ ಒಂದು ಕಾರ್ಯ ಶುರುವಾಗಿದೆ. ಯಾವುದೇ ಸಮಯದಲ್ಲಿ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಇವರು ಯಾವುದೇ ಟೈಮಲ್ಲಿ ನಿಮ್ಮ ಮನೆಗೆ ಈ ಒಂದು ಪರಿಶೀಲನೆಗೆ ಬರಬಹುದು. ನೆನ್ಪಿಡಿ ಸ್ನೇಹಿತರೆ. ಒಂದು ವೇಳೆ ಈ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದರೆ, ಡೋಂಟ್ ವೆರಿ, ಸಿಂಪಲ್, ನಾನು ಹೇಳುವಂಥ ಇಷ್ಟು ದಾಖಲೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ. ನಿಮಗೆ ಬೇಕಾಗಿರುವ ಪ್ರಮುಖ ದಾಖಲೆಗಳ ಮಾಹಿತಿ: ಮೊದಲನೇದು ಮನೆಯೊಡತಿಯ ಆಧಾರ್ ಕಾರ್ಡ್, ಓಕೆನಾ? ಎರಡನೇದು ನಿಮ್ಮ ರೇಷನ್ ಕಾರ್ಡ್, BPL ಅಥವಾ APL ಯಾವುದಾದ್ರೂ ಸರಿ, ಪಡಿತರ ಚೀಟಿ. ಮೂರನೇದು ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತಿರುವ ಬ್ಯಾಂಕ್, ಅಂದರೆ ನಿಮಗೆ ಯಾವ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿರುತ್ತೋ ಅದರ ಒಂದು ಪಾಸ್ಬುಕ್ಕನ್ನು ನೀವು ಕೊಡಬೇಕಾಗುತ್ತೆ. ಈ 3 ದಾಖಲೆಗಳಿದ್ರೆ ಸಾಕು. ಇನ್ನೊಂದು ಮುಖ್ಯವಾಗಿ ಕಡ್ಡಾಯವಾಗಿ KYC ಆಗಿರಬೇಕು. ಇದು ಆಗಿದೆಯಾ ಅಂತೇಳಿ ನೀವು ಖಚಿತಪಡಿಸ್ಕೊಬೇಕು. ಅಂದರೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಆಗಿಲ್ಲ ಅಂತಂದರೆ ಈ ಕೂಡಲೇ ಮಾಡಿಸ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ಕೇಳ್ತಾರೆ, ನಿಮ್ಮ ಪತಿಯ ಅಂದರೆ ಗಂಡನ ಒಂದು ಆಧಾರ್ ಕಾರ್ಡನ್ನು ಕೂಡ ಕೇಳ್ತಾರೆ, ಅದನ್ನು ಕೂಡ ನೀವು ಕೊಡಬೇಕಾಗತ್ತೆ. ಈ ದಾಖಲೆಗಳು ಸರಿಯಾಗಿದ್ದರೆ ನಿಮ್ಮ ಹಣಕ್ಕೆ ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ. ಹಾಗಾಗಿ ಯಾವ ಡೇಟು ಯಾವ ಟೈಮ್ಗೆ ಈ ಅಧಿಕಾರಿಗಳು ಬರ್ತಾರೆ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸದ್ಯಕ್ಕೆ ರಾಜ್ಯದಲ್ಲಿ ಈ ಒಂದು SIR ಪ್ರಕ್ರಿಯೆ ನಡೀತಾ ಇದೆ, ವೋಟರ್ ID ಪರಿಷ್ಕರಣೆ ನಡೀತಾ ಇದೆ. ಸೊ ಇದಾದಮೇಲೆ ಈ ಒಂದು ಪ್ರಕ್ರಿಯೆ ಆದಮೇಲೆ ಗೃಹ ಜ್ಯೋತಿ ಪರಿಶೀಲನೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಈ ಒಂದು ಗೃಹಲಕ್ಷ್ಮಿ ಪರಿಶೀಲನೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ವಾಟ್ ಎವರ್, ಅವ್ರು ಯಾವಾಗಾದರೂ ಬರಲಿ, ಪರಿಶೀಲನೆ ಮಾಡಿ. ಬಟ್ ನಮ್ಮ ಹತ್ರ ಈ ಒಂದು ಏನು ದಾಖಲೆಗಳು ಹೇಳಿದ್ನಲ್ಲ, 3 ದಾಖಲೆಗಳು ಇನ್ನು ರೆಡಿಯಾಗಿ ನೀವು ಪ್ರಿಪೇರ್ ಆಗಿದೆ ಸ್ನೇಹಿತರೆ. ಸೊ ಒಟ್ಟಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕೇವಲ ರಾಜಕೀಯ ಅಸ್ತ್ರವಾಗಿರದೆ ಸಾಕಷ್ಟು ಹೆಣ್ಣು ಮಕ್ಕಳ ಅವರ ಆರ್ಥಿಕ ಸುಧಾರಣೆಗೆ, ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಅದಂತೂ ಸತ್ಯ ಸ್ನೇಹಿತರೆ. ಇದಕ್ಕೆ ವಿಶ್ವ ಬ್ಯಾಂಕ್ ಆಗಿರ್ಬೋದು, ಹಾಗೆಯೇ ಕೇಂದ್ರದ ಸಲಹಾ ಸಮಿತಿ ಅವರ ಒಂದು ಪ್ರಮಾಣ ಪತ್ರವೇ ಸಾಕ್ಷಿ. ಸೊ ನಿಮಗೆ ಈ ಒಂದು ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಒಂದು ಕೇಂದ್ರ ಸಲಹಾ ಸಮಿತಿ ಹೇಳಿರೋ ಪ್ರಕಾರ ಹಣದುಬ್ಬರಕ್ಕೆ ತಕ್ಕಂತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ರಾಜ್ಯ ಸರ್ಕಾರ ಹೆಚ್ಚಿಸೋದಾದರೆ ಎಷ್ಟು ಹೆಚ್ಚಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ತಿಂಗಳ ನಿಮ್ಮ ಗೃಹಲಕ್ಷ್ಮಿ ಹಣ ಬಂತ, ನೀವು ಎಲ್ಲಿಯವರು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ರಿಗೂ ಬಾಯ್, ಟೇಕ್ ಕೇರ್.